ಕೆಲಸಗಳಿದ್ರು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡಿಸ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮ ಅದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ 2 ಸಚಿವರನ್ನ ಕೊಟ್ಟಿರೋದಕ್ಕಿಂತ ಅದಕ್ಕೆ ಕಾಂಗ್ರೆಸ್ಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನ ಹೇಳಿಕ್ ಬಯಸ್ತೇನೆ. ಇವತ್ತು ಇಬ್ರು ಎತ್ತರವಾಗಿ ಕೆಲಸ ಮಾಡ್ತೀವಿ. ಆದ್ರೆ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ನೀವು ಪ್ರಾಮಾಣಿಕ ಕೆಲಸ ಮಾಡ್ರಿ. ಕಿವಿಯಿಂದ ಕಿವಿಗೆ ಅದೇನಂತಾರಲ್ಲ ಇತ್ತಾಡಿ ಕಿವಿ ಟೈಮ್ ಮಾಡ್ಕೊಳ್ಬೇಡ್ರಿ. ಒಬ್ಬ ಮುಖಂಡರಿಗೂ ಚಾಡಿ ಹೇಳಿ ಅಲ್ಲಿಂದ ನಮ್ಮಂತರ ದೂರ ಮಾಡಂತ ಕೆಲಸ ಯಾವ ಕಾರ್ಯಕರ್ತರು ಮಾಡಬೇಡ್ರಿ ಅಂತಕ್ಕಂಥ ಕಳಕಳಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಬೆಸಿಗೆ ಹಾಕ್ಬೇಕೆ ವಿನ ಒಬ್ಬ ಮನುಷ್ಯನಿಗೆ ದೂರ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬೇಡ್ರಿ. ಅದರಿಂದ ದಯಮಾಡಿ ಅಂತ ಕೆಲಸ ಮಾಡೋಕ್ಕಂತ ಮುಖಂಡರಲ್ಲಿ ನಾನು ಕೆಲವರು ಯಾರು ಅಂತರಿದ್ರೆ ನೀವು ಅದನ್ನ ತಿದ್ಕೇಳ್ರಿ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ ಬಯಸ್ತೇನೆ. ನಮ್ಮ ಹನುಮಂತ ಉಳಿ ಹಿಂಡೆ ಕೆಲಸ ಆಗಬಾರ್ದು. ಅದರಿಂದ ಅಂತ ಕೆಲಸವನ್ನ ಯಾವ ಮಾಡಬೇಡ್ರಿ. ಆ ಕೆಲಸ ಬಿಟ್ಟು ಪ್ರತಿ ಹಳ್ಳಿಯಲ್ಲಿ 10 ರೋಡ್ ಹಾಕ್ಸ್ತಕ್ಕಂಥ ಪ್ರತಿ ಮನೆಗೆ ಹೋಗಿ 10 ನಮ್ಮ ಕಾಂಗ್ರೆಸ್ಗೆ ವೋಟ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕಡೆ ಗಮನ ಹರಿಸ್ರಿ. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಶಕ್ತಿ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ನಮ್ಮ ನಾಯಕರುಗಳೆಲ್ಲರೂ ಸಹ ಚೆನ್ನಾಗಿದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿ ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಅದ್ದೂರಿಯಾಗಿ ಮತ್ತೊಮ್ಮೆ ನನ್ನನ್ನು ಕರೆದು ಇಲ್ಲಿ ಈ ನಿಮ್ಮ ಮನೆ ಮಗನ ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ. ಒಬ್ಬ ಪೌರ ಕಾರ್ಮಿಕ, ನಾನು ಬಹಳ ನೋವಾಗುತ್ತೆ ನೆನ್ಸ್ಕೊಂಡ್ರೆ ಅಂತ ಮನೆಯಿಂದ ಬಂದಂತ ನಾನು. ಅದರಿಂದ ನನಗೆ ನನ್ನ ತಂದೆ ತಾಯಿ ಇವತ್ತಿಲ್ಲ ಅಂದ್ರೂ ಸಹ ನಾನು ಋಣಿ ಆಗಿದ್ದೀನಿ. ಅವರ ಆಶೀರ್ವಾದದಿಂದ ನಾನು ಇವತ್ತು ಸಚಿವರಾಗಿದ್ದೀನಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಎಲ್ಲರೂ ಬೇಡ್ಕೊಂಡು ನಾನು ಮಾತಾಡ್ತೀನಿ. ಜೈ ಕಾಂಗ್ರೆಸ್. ಈ ಒಂದು ಸಭೆಯ ಉದ್ದೇಶ ಬಸವಂತ ಧನ್ಯವಾದ ಅವರೇ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ ಒಬ್ಬೊಬ್ಬರು ಸನ್ಮಾನ ಮಾಡಿ ಒಬ್ಬೊಬ್ಬರು ಸನ್ಮಾನ ಮಾಡಬೇಕು. ಬಸವಂತಣ್ಣ ಹಿಂದಕ್ಕೆ ಬರ್ರಿ, ನೀವು ಸ್ಟೇಜ್ ಹಿಂದಕ್ಕೆ ಬರ್ರಿ. ಜನ ಹಿಂದಕ್ಕೆ ಸರಿ ಅಲ್ಲ, ಹಿಂದಕ್ಕೆ ಯಾರು ಹಲೋ ಆರಕ್ಷಕ ಸಿಬ್ಬಂದಿ ಅವರು ಸರ್ ದಯಮಾಡಿ ಬರ್ರಿ.